ನಮ್ಮ ಶಾಸ್ತ್ರಗಳಲ್ಲಿ ಹಲ್ಲಿಗಳನ್ನ ಶಕುನ ಅಂತ ಹೇಳ್ತಾರೆ. ಹಲ್ಲಿಗಳಿಂದ ಶಕುನ ಅಥವಾ ಅಪಶಕುನ ಅನ್ನೋದನ್ನ ಹೇಳ್ತಾರೆ. ಹಲ್ಲಿ ಮೈ ಮೇಲೆ ಬಿದ್ರೆ ಅದನ್ನ ಶಕುನ ಅಂತ ಹೇಳ್ತಾರೆ. ಮೈ ಮೇಲೆ ಎಲ್ಲಿ ಬಿದ್ದಿದೆ ಅನ್ನೋದ್ರ ಆಧಾರದ ಮೇಲೆ ಶುಭ ಅಥವಾ ಅಶುಭ ಶಕುನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಹಲ್ಲಿ ಎಲ್ಲಿರುತ್ತೆ ಮತ್ತೆ ಹಲ್ಲಿನ ಅಕಸ್ಮಾತ್ ಆಗಿ ನೋಡಿದ್ರೆ ಆ ಟೈಮ್ ನೋಡಿ ಕೂಡ ಭವಿಷ್ಯದಲ್ಲಿ ಆಗೋ ಶುಭ ಮತ್ತೆ ಅಶುಭ ವಿಚಾರಗಳ ಸಂಕೇತ ಅದ್ ತಿಳಿಸುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಹಲ್ಲಿಗಳು ಪುರುಷರ ಬಲಭಾಗಕ್ಕೆ ಬಿದ್ರೆ ಅದು ಶುಭ, ಅದೇ ಎಡಭಾಗಕ್ಕೆ ಬಿದ್ರೆ ಅದು ಅಶುಭ ಅಂತ ಹೇಳ್ತಾರೆ. ಅದೇ ರೀತಿ ಮಹಿಳೆಯರ ಎಡಭಾಗಕ್ಕೆ ಹಲ್ಲಿ ಬಿದ್ರೆ ಅದು ಶುಭ, ಅದೇ ಬಲಭಾಗಕ್ಕೆ ಬಿದ್ರೆ ಅದನ್ನ ಅಶುಭ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಇದನ್ನ ಹಲ್ಲಿ ಶಕುನ, ಗೌಳಿ ಪತನ ಅಂತೆಲ್ಲ ಹೇಳ್ತಾರೆ. ಇದರ ಆಧಾರದ ಮೇಲೆ ಕೂಡ ಭವಿಷ್ಯದ ಬಗ್ಗೆ ತಿಳ್ಕೋಬಹುದು. ಮುಂದೆ ನಡೆಯೋ ಅನೇಕ ವಿಷಯಗಳ ಸಂಕೇತ ಇದಾಗಿರುತ್ತೆ. ಹಲ್ಲಿಗಳ ಬಗ್ಗೆ ಇನ್ನು ತುಂಬಾ ಹೇಳ್ತಾರೆ. ಹಬ್ಬದ ದಿನ, ಅದು ದೀಪಾವಳಿ ದಿನ ರಾತ್ರಿ ಹಲ್ಲಿ ಕಾಣಿಸಿದ್ರೆ ಅದು ತುಂಬಾ ಶುಭ ಅಂತ ಹೇಳ್ತಾರೆ. ಹೀಗೆ ಹಲ್ಲಿ ಕಾಣಿಸಿದ್ರೆ ಮುಂದೆ ಲೈಫ್ ಅಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗತ್ತೆ ಮತ್ತೆ ಮನಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತಾರೆ. ಅದರಲ್ಲೂ ಹಲ್ಲಿಗಳು ಜಗಳ ಆಡ್ತಾ ಇರೋದನ್ನ ಕಂಡುಬಿಟ್ರೆ ಏನೋ ಕೆಟ್ಟದಾಗತ್ತೆ ಅಂತಾರೆ. ಮನೆಯವರಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅವ್ರವ್ರೇ ಜಗಳ ಆಡ್ತಾರೆ ಅಂತಾರೆ. ಅಕಸ್ಮಾತ್ ಆಗಿ ಹಲ್ಲಿಗಳು ಜಗಳ ಆಡೋದ್ ನೋಡಿದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಲ್ಲಿಗಳು ಇಂಟರ್ ಕೋರ್ಸ್ ಮಾಡೋದು ಅಕಸ್ಮಾತ್ ಆಗಿ ಕಣ್ಣಿಗೆ ಬಿದ್ರೆ ಅದು ಶುಭ ಶಕುನ ಅಂತಾರೆ. ಇದರಿಂದ ಗುಡ್ ನ್ಯೂಸ್ ಸಿಗುತ್ತಂತೆ. ಶಾಸ್ತ್ರದಲ್ಲಿ ಕೆಲವು ಕಡೆ ಹಲ್ಲಿಗಳನ್ನ ಪೂಜೆ ಮಾಡೋದ್ರಿಂದ ಮನಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸತ್ತ ಹಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ, ಹೊಸ ಮನೆಗೆ ಹೋಗೋ ಟೈಮಲ್ಲಿ ಸತ್ತ ಹಲ್ಲಿ ನೋಡಿದ್ರೆ ಕೆಟ್ಟದ್ದು, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಕೂದಲ ಮೇಲೆ ಹಲ್ಲಿ ಬಿದ್ರೆ ಅದು ಎಲ್ಲದಕ್ಕಿಂತ ಅಶುಭ ಅಂತಾರೆ. ಕೂದಲ ಮೇಲೆ ಹಲ್ಲಿ ಬಿದ್ರೆ ಸತ್ಯದಲ್ಲೇ ಮೃತ್ಯು ಬರುತ್ತೆ ಅನ್ನೋ ಸಂಕೇತ ಅದಾಗಿರುತ್ತೆ.